ಬೆಂಗಳೂರಿನಲ್ಲಿ ನಡೆದ ಪ್ರತಿಷ್ಠಿತ ಮಹಾರಾಜ ಟ್ರೋಫಿ 2026ರ ಫೈನಲ್ ಪಂದ್ಯದಲ್ಲಿ ಶಿವಮೊಗ್ಗ ಯೋಧಾಸ್ ಚಾಂಪಿಯನ್ ಆಗಿದ್ದು, ಈ ಪಂದ್ಯದಲ್ಲಿ ಭಾಗವಹಿಸಿದ್ದ ಕೆಸಿಎ ಶಿವಮೊಗ್ಗ ವಲಯದ 3 ಆಟಗಾರರನ್ನು ಜುಲೈ 20ರಂದು ಸನ್ಮಾನಿಸಿ ಅಭಿನಂದಿಸಲಾಗುವುದು ಎಂದು ಕೆಸಿಎಯ ನಿರ್ದೇಶಕರು ಹಾಗೂ ಶಿವಮೊಗ್ಗ ವಲಯ ಸಂಚಾಲಕರಾದ ಡಿಎಸ್ ಅರುಣ್ ತಿಳಿಸಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಬಂದ 15 ಲಕ್ಷ ರೂಪಾಯಿಗಳಲ್ಲಿ 5 ಲಕ್ಷ ರೂಪಾಯಿಗಳನ್ನು ಮೃತ ಕ್ರಿಕೆಟಿಗ ಅಕ್ಷಯ್ ಕುಟುಂಬಕ್ಕೆ ನೀಡುವುದಾಗಿ ಕಂಪನಿ ತಿಳಿಸಿದ್ದು, ಅಕ್ಷಯ್ ಮಗಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಕಂಪನಿ ತೆಗೆದುಕೊಂಡಿರುವುದು ಒಬ್ಬ ಕ್ರಿಕೆಟಿಗ ಮಾಲೀಕನಾಗಿ ತೆಗೆದುಕೊಂಡ ನಿರ್ಧಾರ. ಈ ನಿರ್ಧಾರ ಶ್ಲಾಘನೀಯ ಎಂದು ಹರ್ಷ ವ್ಯಕ್ತಪಡಿಸಿದರು. ಮುಖಾಂತರ ಪ್ರಾರಂಭ ಆದಂತಹ ಕೆಪಿಎಲ್ 4 ವರ್ಷಗಳಲ್ಲಿ ಗುಲ್ಬರ್ಗಾ ಮಿಸ್ಟಿಕ್ಸು, ಹುಬ್ಬಳ್ಳಿ ಟೈಗರ್ಸು, ಮೈಸೂರು ವಾರಿಯರ್ಸು, ಮ್ಯಾಂಗ್ಳೂರ್ ಡ್ರ್ಯಾಗನ್ಸು ಒಟ್ಟು 4 ವರ್ಷಗಳ ಕಾಲ 22ರಿಂದ 25ರ ತನಕ ಈ 4 ಟೀಮ್ಗಳು ಗೆಲ್ಲುತ್ತೆ. ಆ ಮಹಾರಾಜ ಕಪ್ಪನ್ನು 6 ತಂಡಗಳಿರುವಂತಹ ಒಂದು ಮಹಾರಾಜ ಕಪ್ಪಲ್ಲಿ ಗೆಲ್ಲುತ್ತೆ. ಈ ಸಲ ಈ ವರ್ಷ ಶಿವಮೊಗ್ಗ ಯೋಧಾಸ್ಗೆ ಹೊಸದು. ಇದು ಮುಂಚೆ ನಮ್ಮದು ಮಲ್ನಾಡ್ ಗ್ಲಾಡಿಯೇಟರ್ಸ್ ಅಂತ ಇತ್ತು, ಈ ಥರದ ಇದ್ದಂಥ ಕ್ಲಬ್ಬು ಈಗ ಹೊಸದು ಒಂದು ಹೆಸರಿನಲ್ಲಿ ಹೊಸ ಫ್ರ್ಯಾಂಚೈಸಿ ಶಿವಮೊಗ್ಗ ಯೋಧಾಸು ಈ ಸಲ ಮಹಾರಾಜ ಕಪ್ಪಲ್ಲಿ ನಡೆದಂತಹ ಫೈನಲ್ಸ್ನಲ್ಲಿ ಕಲ್ಯಾಣಿ ಬ್ಯಾಂಗ್ಳೂರ್ ಬ್ಲಾಸ್ಟರ್ಸನ್ನ ಗೆದ್ದು ಅವ್ರ ಮೇಲೆ ಗೆದ್ದು ಚಾಂಪಿಯನ್ಸ್ ಆಗಿದ್ದಾರೆ. ಅವರಿಗೆ ಮೊದಲನೇದಾಗಿ ಇಡೀ ಶಿವಮೊಗ್ಗದ ಝೋನ್ ಪರವಾಗಿ ಅವರಿಗೆ ಉತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದರೊಳಗಡೆ ಭಾಳ ಪ್ರಮುಖವಾಗಿ ಶಿವಮೊಗ್ಗ ಝೋನಿನ 3 ಜನ ಪ್ಲೇಯರ್ಸು ಈ ಟೀಮಲ್ಲಿದ್ದರು. ಶ್ರೇಯಾಂಕ್ ಸಾಗರದ ಹುಡುಗ, ಕುಮಾರಸ್ವಾಮಿ ನಮ್ಮ ಚಿಕ್ಕಮಂಗ್ಳೂರಿನ ಯುವಕ, ಅದೇ ರೀತಿ ಯೂನೆಸ್ ಅಲಿಬೇಕ್ ಹಾಸನದ ಒಬ್ಬ ಯುವಕ. ಇವರು 3 ಜನಕ್ಕೂ ಈ ಸಲ ಶಿವಮೊಗ್ಗ ಯೋಧಾಸಲ್ಲಿ ಅವಕಾಶ ಸಿಕ್ತು. ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಮಹಾರಾಜ ಕಪ್ಪಲ್ಲಿ ಮೊದಲೇ ಬಾರಿ ಅವರು ಚಾಂಪಿಯನ್ಶಿಪ್ ತಗೊಂಡಿರೋ ಕಾರಣಕ್ಕೆ ಅವರಿಗೆ ಇಡೀ ನಮ್ಮ ಶಿವಮೊಗ್ಗದ ಕ್ರಿಕೆಟರ್ಸ್ ಪರವಾಗಿ ಅವರನ್ನು ಒಂದು ಅದ್ದೂರಿ ಸ್ವಾಗತ ಮಾಡಬೇಕು, ಅವರಿಗೊಂದು ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಅನ್ನೋವಂಥದ್ದಕ್ಕೆ ಬರುವಂಥ ಸೋಮವಾರ ಸಂಜೆ ಅವರಿಗೆ ಒಂದು ಸ್ವಾಗತದ ರೂಪದಲ್ಲಿ ಅವರಿಗೆ ಒಂದು ಪ್ರೊಸೆಷನನ್ನು ಕೂಡ ನಾವು ಮಾಡಬೇಕು ಅಂತ ಚಿಂತನೆ ಆಗಿದೆ. ಆ ಪ್ರೊಸೆಷನ್ ಮುಖಾಂತರ ಬೆಕ್ಕಿನ ಕಲ್ಮಠ ಸರ್ಕಲ್ನಿಂದ ಅವರನ್ನು ರಿಸೀವ್ ಮಾಡಿ ಅಲ್ಲಿಂದ ಸೀದಾ ನಾವು KCA ಕ್ರೀಡಾಂಗಣಕ್ಕೆ ಅವರನ್ನು ಕರೆತಂದು ಅವರನ್ನು ಇಡೀ ನಾಗರಿಕರು ಎಲ್ಲರೂ ಸೇರಿ ಅವರಿಗೆ ಹಾರೈಸಬೇಕು. ಇದರೊಳಗಡೆ ಭಾಳ ತುಂಬ ಸಂತೋಷ. ಒಬ್ಬ ಕ್ರಿಕೆಟರ್, ಒಬ್ಬ CEO, ಒಬ್ಬ ಓನರ್ ಆದರೆ ಏನಾಗುತ್ತೆ ಅನ್ನೋಕ್ಕೆ ಈ ಚಾಂಪಿಯನ್ಶಿಪ್ಪಲ್ಲಿ 15 ಲಕ್ಷ ರೂಪಾಯಿನ ಅವರಿಗೆ KCAಯಿಂದ ಸಿಗುತ್ತೆ. ಆ 15 ಲಕ್ಷದಲ್ಲಿ 5 ಲಕ್ಷ ರೂಪಾಯಿನ ಇತ್ತೀಚೆಗೆ ಮರಣ ಹೊಂದಿದ ನಮ್ಮೆಲ್ಲರ ನೆಚ್ಚಿನ ಆಟಗಾರ SL ಅಕ್ಷಯ್ ಅವರ ಕುಟುಂಬಕ್ಕೆ ಕೊಡಬೇಕು ಅನ್ನೋವಂಥದ್ದನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು.